ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತು ತುಂಬ ಸಿಂಪಲ್ಲಾಗಿ ಕೇವಲ ಅರ್ಧ ಗಂಟೆಯಲ್ಲೇ ಆಗುವಂಥ ಸ್ಯಾರಿ ಕುಚ್ ಡಿಸೈನ್ನ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಿಸೈನ್ ಹಾಕೋಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಅದನ್ನ ನೀಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗ್ ಹಂಗೆ ಅಥವಾ 2 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೀಗೇನು ಡಬಲ್ ಕ್ರೋಶ ಮಾಡಿದ್ವಲ್ಲ ಪಾಯಿಂಟು ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು ಮತ್ತೊಂದು ಡಬಲ್ ಕ್ರೋಶ ಮಾಡಿ ಅದರ ಪಕ್ಕದಲ್ಲ ನಾವು ಯಾವ ಪಾಯಿಂಟಿಗೆ ಫಸ್ಟ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಪಾಯಿಂಟಲ್ಲೇ ಒಂದು ಡಬಲ್ ಕ್ರೋಶ ಮಾಡಬೇಕು. ಒಂದು ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೊಂದು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ 1 2 to 3 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ ಪಾಯಿಂಟಿಗೆ ನಾವೇನು ಫಸ್ಟ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು ಮತ್ತು ಒಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕಂಟಿನ್ಯೂ ಇದೇ ರೀತಿ ಮಾಡ್ಕೊಂಡು ಹೋಗೋದು. ನೀವು ಬೀಡು ಮೀಡಿಯಮ್ ಸೈಜೇ ತೊಗೊಳ್ಳಿ. ಒಂದೊಂದು ಡಿಸೈನ್ ಆದಮೇಲೆ ಒಂದೊಂದು ಚೈನ್ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಬೀಡ್ ನೀವು ಮೀಡಿಯಮ್ ಸೈಜ್ ತೊಗೊಳ್ಳಿ ಮತ್ತು ನೀವು ಡಿಸೈನ್ ಬೀಡ್ ಬೇಕಾದರೂ ತೊಗೋಬೋದು. ಅಲ್ಲಿ ಇಷ್ಟೇ ಸೈಜಿಂದ ತೊಗೊಳ್ಳಿ, ತೀರಾ ಚಿಕ್ಕದು ತೊಗೋಬೇಡಿ, ತೀರಾ ದೊಡ್ಡದು ತೊಗೋಬೇಡಿ. ಸೊ ಅದಷ್ಟು ಲುಕ್ ಕಾಣೋಂಗಿಲ್ಲ ಡಿಸೈನು. ಸೊ ಇಷ್ಟೇ ಮೀಡಿಯಮ್ ಸೈಜ್ದು ಬೀಡ್ ತೊಗೊಳ್ಳಿ. ನೀವು ಇದು ವಿತೌಟ್ ಕುಚ್ಚು ಕೂಡ ಹಾಕ್ಬೋದು, ಡಿಸೈನು ವಿತ್ ಕುಚ್ಚು ಕೂಡ ಹಾಕ್ಬೋದು. ಸೊ ಈಗ ನಾನೇನು ಇದನ್ನು ಡಿಸೈನ್ ಹಾಕ್ತಿದ್ದೀನಲ್ಲ ಹೀಗೆ ಕಂಟಿನ್ಯೂ ಹಾಕ್ಕೊಂಡೋದ್ರೆ ನೀವು ಇದು ವಿತೌಟ್ ಕುಚ್ಚು ಡಿಸೈನ್ನ ಹಾಕೋಬೋದು. ಏನಾದರೂ ಕುಚ್ಚು ಬೇಕನ್ನೋರು ಈಗ ಇನ್ನೊಂದು ಡಿಸೈನ್ ನಾನು ಇಲ್ಲಿ ಈ ರೀತಿ 4 ಡಿಸೈನ್ ಆದಮೇಲೆ ಒಂದು ಕುಚ್ಚು ಕಟ್ಟಿ ತೋರಿಸ್ತೀನಿ, ಕುಚ್ಚು ಹಾಕ್ತಿದ್ದೀನಿ. ಸೊ ನೀವು ಕುಚ್ಚು ಬೇಕನ್ನೋರು ಈ ರೀತಿ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಅದೇ ಪಾಯಿಂಟಿಗೆ. ಸೊ ಇಲ್ಲಿ ನಾನು 4 ಈ ರೀತಿ ಡಿಸೈನ್ಸ್ ಹಾಕ್ತಿದ್ದೀನಿ. ಟ್ರಯಾಂಗಲ್ ಶೇಪ್ ಬರುತ್ತಿದ್ದು ಡಿಸೈನು. ಸೊ 4 ಈ ರೀತಿ ಟ್ರಯಾಂಗಲ್ ಶೇಪಿನ ಡಿಸೈನ್ ಹಾಕಿದ ಮೇಲೆ ನಾನು ಈಗ ಇಲ್ಲಿ ಕುಚ್ಚಿಗೆ ಸ್ಪೇಸ್ ಬಿಡ್ತಿದ್ದೀನಿ. ಸೊ 4 ಚೈನ್ ಹಾಕ್ತಿದ್ದೀನಿ. ಇಲ್ಲಿ 4 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಅದೇ ಪಾಯಿಂಟಿಗೆ. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ 4 ಡಿಸೈನ್ಸ್ ಹಾಕಿದ್ದೀನಿ. ಅದಾದಮೇಲೆ ಒಂದು ಕುಚ್ಚಿಗೆ ಸ್ಪೇಸ್ ಬಿಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಮತ್ತೆ ಈ ರೀತಿ ಡಿಸೈನ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ ನೀವು ಇಲ್ಲಿ ಬೇಕಂದರೆ 3 ಡಿಸೈನ್ಸ್ ಹಾಕ್ಕೊಂಡು ಒಂದು ಕುಚ್ಚು ಈ ರೀತಿ ಕೂಡ ಬಿಟ್ಕೋಬೋದು. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಈ ರೀತಿ ನಾನು 4 ಡಿಸೈನ್ ಆದಮೇಲೆ ಒಂದೊಂದು ಕುಚ್ಚು ಸ್ಪೇಸ್ ಬಿಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಬಿಟ್ಕೋಬೋದು ಕುಚ್ಚಿಗೆ ಸ್ಪೇಸ್ನ. ಸೊ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೀವು ವಿತೌಟ್ ಕುಚ್ಚು ಕೂಡ ಕಟ್ಕೋಬೋದು, ಡೈರೆಕ್ಟ್ ಪ್ಲೇನಾಗಿ ಹಾಗೆ ಕಟ್ಕೊಂಡು ಹೋಗ್ಬೋದು. ಎಂಡಲ್ಲಿ 4 ಡಿಸೈನ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.